ಎಲ್ಲರೂ ಗಣಿತಗಳನ್ನು ಮಾಡ್ರಿ, ಸರಿಯಾಗಿ ತಿಳ್ಕೊಂಡು ಮಾಡ್ರಿ. ಮಾಡೋದಾತಂದ್ರೆ ಬೋರ್ಡ್ ಕಡೆ ನೋಡ್ರಿ, ನಾ ತಿಳಿಸ್ತೀನಿ. ಒಂದು ಮೊತ್ತವನ್ನು ಸರಳ ಬಡ್ಡಿಗೆ ಇಟ್ಟಾಗ 10 ವರ್ಷದಲ್ಲಿ ಅದು 2ರಷ್ಟಾಗುವುದು. ಹಾಗಾದರೆ ವಾರ್ಷಿಕ ಬಡ್ಡಿ ದರವೇನು ಅಂತಂದು ಕೇಳ್ಯಾರ. ಇಲ್ಲಿ ಇನ್ನೊಂದು ಅತಿ ಇಂಪಾರ್ಟೆಂಟ್ ನೆನಪಿಟ್ಟುಕೊಳ್ಳೋಂಥ ವಿಷಯ, ಅಸಲು ಕೊಟ್ಟಿಲ್ಲ, ಅವಧಿ ಒಂದೇ ಕೊಟ್ಟಾರ, ಆದ್ರೆ ಮೊತ್ತ ಕೊಟ್ಟಾರ. ಮೊತ್ತ ತಿಳ್ಕೋಬೇಕು. ಮೊತ್ತ ಕೊಟ್ಟಾರ ಅಂದ್ರೇನು, ಮೊತ್ತ ನೀವೇ ತಿಳ್ಕೋಬೇಕು. ಇಲ್ಲೇ ಅಸಲು ಕೊಟ್ಟಿಲ್ಲ, ಮೊತ್ತ ನೀವೇ ತಿಳ್ಕೋಬೇಕು. ಅವಧಿ 10 ವರ್ಷ ಕೊಟ್ಟಾರ, ಬಡ್ಡಿ ದರ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, ಅಸಲು ಏನು ಕೊಟ್ಟಿಲ್ಲ ಅಂದ್ರೆ ನೀವೇನು ತಿಳ್ಬೇಕು, ಅಸಲು 100 ಅಂತ ತಿಳ್ಕೋಬೇಕು. ಅಸಲು 100 ಆಗಿರಲಿ, ಅಸಲು 100 ಆಗಿರಲಿ. ಆಮೇಲೆ ಅವಧಿ ಎಷ್ಟದ ನೋಡ್ರಿ, ಅವಧಿ ಬರೋಬ್ಬರಿ 10 ವರ್ಷ. ಮತ್ತೆಷ್ಟ ಅಸಲದ 2ರಷ್ಟು ಮೊತ್ತ ಬರೋಬ್ಬರಿ ಅಸಲಿನ 2ರಷ್ಟು. ಅಸಲು ಗುಂಡ್ಲೆ 2ರಷ್ಟು ಅಂದ್ರೆ ನೀವು ಅಸಲು 100 ತಿಳ್ಕೊಂಡ್ರಿ, 2ರಷ್ಟು ಅಂದ್ರೆ ಎಷ್ಟಾಯ್ತು, ಮೊತ್ತ 200 ರೂಪಾಯಿ ಆಯ್ತು. ಈಗ ನಿಮಗೆ ಶೇಕಡಾ ದರ ತಕ್ಕೊಳಿಕ್ ಬರ್ತದೆ. ಶೇಕಡಾ ದರ ಬರೋಬ್ಬರಿ ಎಷ್ಟು? ಇಲ್ಲಿ ಶೇಕಡಾ ದರ ತಕ್ಕೋಬೇಕಾದ್ರೆ ನೀವು ಬಡ್ಡಿ ತಕ್ಕೋಬೇಕಾಗ್ತದ. ಮೊದಲು ಬಡ್ಡಿ ತಕ್ಕೋಬೇಕು ನೀವು, ಸರಳ ಬಡ್ಡಿ. ಮೊದಲು ಸರಳ ಬಡ್ಡಿ ತಕ್ಕೋರಿ. ಸರಳ ಬಡ್ಡಿ ಬರೋಬ್ಬರಿ ಮೊತ್ತ ಮೈನಸ್ ಅಸಲು, ಮೊತ್ತ ಮೈನಸ್ ಅಸಲು. ಮತ್ತೆ ಎಷ್ಟು ಬಂದದ, 200 ಬಂದದ. ಅಸಲು 100 ತೆಗೀರಿ, 100 ರೂಪಾಯಿ ಬಡ್ಡಿ ಆಯ್ತು. ಬಡ್ಡಿ ಬರೋಬ್ಬರಿ 100 ರೂಪಾಯಿ. ಇಷ್ಟು ನಿಮಗೆ ರೀತಿ ಪ್ರಕಾರ ನೀವು ತಕೊಂಡ್ರಿ. ಇನ್ನು ನಿಮಗೆ ಬಡ್ಡಿ ಸಿಕ್ಕದಂದ್ರೆ ಏನು ಬರ್ತದೆ, ಈಗ ಶೇಕಡಾ ದರ ಸೂತ್ರ ಹಚ್ಚ್ರಿ. ಶೇಕಡಾ ದರ ಬರೋಬ್ಬರಿ 100 ಗುಂಡ್ಲೆ 1 ಗುಂಡ್ಲೆ ಸರಳ ಬಡ್ಡಿ. ಸರಳ ಬಡ್ಡಿ ಸರ್ವಾಸ್ ಬಾಗಲೆ ಅಸಲು, ಅಸಲು ಗುಂಡೆ ಅವಧಿ. ಇದನ್ನ ನೆನ್ಪಿಟ್ಕೋರಿ. ಇಲ್ಲಿ ಒಂದು ಪಾಯಿಂಟ್ ನೆನ್ಪಿಟ್ಕೋರಿ. ಈಗ ನಿಮಗ ತೆಗದಾಗ ಈಗ ಒಂದು ಹಚ್ಚುದಿಲ್ಲ. ಈಗ ಹೆಚ್ಚ ನೀವು ಹಂಗೆ ಮಾಡಬೇಡ್ರಿ. ನಾ ಯಾಕೆ ಹೇಳಿನಂದ್ರೆ ಮುಂದೆ ನಿಮ್ಗೆ ಹೇಳ್ತಾನೆ, ತೋರಿಸ್ತಾನೆ. ಇಲ್ಲಿ ನೋಡ್ರಿ, ಶೇಕಡಾ ದರ ಬರೋಬ್ಬರಿ ಇಲ್ಲಿ ವರ್ಷದಾಗಿತ್ತಂದ್ರೆ 1 ಹಚ್ಕೋಬೇಕು, ತಿಂಗಳದಾಗಿದ್ದರೆ 12 ಹಚ್ಕೋಬೇಕು, ದಿನದಾಗಿತ್ತಂದ್ರೆ ಇಲ್ಲಿ 365 ಹಚ್ಚಿದ್ರೆ ಏನು ಬರ್ತದ, ಸರಳ ಬಡ್ಡಿ ಲೆಕ್ಕ ದರ ನಿಮಗೆ ಭಾಳ ಬೇಗನೆ ಸಿಗ್ತದೆ. ಇದು ಭಾಳ ಇಂಪಾರ್ಟೆಂಟ್ ನಿಮಗೆ. 100 ಗುಂಡ್ಲೆ 1 ಗುಂಡ್ಲೆ 100 ಸರಳ ಬಡ್ಡಿ ಸರ್ವಾಸ್ ಬಾಗಲೆ. ಅಸಲು ಎಷ್ಟದ 100 ಅಂತ ತಿಳ್ಕೊಂಡ್ರಿ. ಅವಧಿ ಎಷ್ಟದ 10 ಅದ. ಈ 100 ಈ 100 ಈ 0 ಈ 0 ಶೇಕಡಾ 10 ದರ ಆಯ್ತು. ದರ ಬರೋಬ್ಬರಿ ಶೇಕಡಾ 10. ದರ ಯಾವಾಗಲಾದರೂ ಇರ್ತದೆ, ಶೇಕಡಾ ಪ್ರಮಾಣದಾಗಿರ್ತದ. ಉತ್ತರ ಸಂಖ್ಯೆ ಹಾಕ್ರಿ. ಶೇಕಡಾ ದರ ಎಲ್ಲದ, ಉತ್ತರ ಸಂಖ್ಯೆ ಎ. ಈಗ ನೀವು ಇಷ್ಟೆಲ್ಲ ಗಣಿತ ಮಾಡಿದ್ರಿ, ಬಾಯಲ್ಲೇನೆ ಮಾಡೋದು ಹೆಂಗನ್ನು ತೋರಿಸ್ತಾನೆ. ಈಗ ನೋಡ್ರಿ, ಈ ಪ್ರಶ್ನೆ, ಒಂದು ಮೊತ್ತವನ್ನು ಸರಳ ಬಡ್ಡಿಗೆ ಇಟ್ಟಾಗ 10 ವರ್ಷದಲ್ಲಿ ಅದು 2ರಷ್ಟಾಗೋದು. 10 ವರ್ಷದೊಳಗ ಅಸಲದ 2ರಷ್ಟಾಗ್ತಿತ್ತಂದ್ರೆ ನೀವು ಶೇಕಡಾ 10ಕ್ಕೆ ಉತ್ತರ ಹಾಕ್ರಿ. ಇದು ನೆನ್ಪಿಟ್ಕೊಡ್ರಿ. ಇದು ಪಕ್ಕ ಅಸಲದ 2ರಷ್ಟು ಆಗಿರ್ಬೇಕು, ಅವಧಿನೂ 10 ವರ್ಷ ಇರಬೇಕು. ಅದನ್ನು ಸರಿಯಾಗಿ ನೆನ್ಪಿಟ್ಕೊಂಡು ಲೆಕ್ಕ ಮಾಡಿ. ಆಮೇಲೆ ಇನ್ನೊಂದು, ಒಂದು ಅಸಲವು 20 ವರ್ಷದಲ್ಲಿ 2ರಷ್ಟಾಗುವುದು ಅಂದ್ರೆ ಶೇಕಡಾ 5 ಹಚ್ಕೋರಿ. ಏನು, ಒಂದು ಮೊತ್ತವು ಸರಳ ಬಡ್ಡಿಗೆ ಇಟ್ಟಾಗ 20 ವರ್ಷದಲ್ಲಿ ಅದು 2ರಷ್ಟಾಗುವುದು ಅಂದ್ರೆ ಶೇಕಡಾ 5 ಹಚ್ಕೋರಿ. ಆಮೇಲೆ ಒಂದು ಮೊತ್ತವನ್ನು ಸರಳ ಬಡ್ಡಿಗೆ ಇಟ್ಟಾಗ 20 ವರ್ಷಗಳಲ್ಲಿ ಆಯ್ತು, 40 ವರ್ಷಕ್ಕಿದ್ರಂದ್ರೆ
ಅದು ಮತ್ತೆ 2.5 ಬರ್ತದೆ. ಇಂಥ ಗಣಿತಗಳು ಬೀಳ್ತಿರ್ತಾವ, ಭಾಳ ಹುಷಾರಲ್ಲೇ ಮಾಡ್ತಾರೆ. ಆಮೇಲೆ ಯಾವುದೇ ಒಂದು ಅಸಲದ 2ರಷ್ಟು ಜರ್ ಆಗ್ತಿತ್ತಂದ್ರ ಅವಧಿ 10 ವರ್ಷ ಇತ್ತು ಅಂದ್ರೆ ಅದಕ್ಕೆ ಶೇಕಡ ಬಡ್ಡಿ ದರ ನೀವು 10 ಅಂತ ಹಾಕಿಬಿಡ್ರಿ. ಸರಳ 10 ರೂಪಾಯಿ ಶೇಕಡ 10 ದರಕ್ಕೆ ಉತ್ತರ ಹಾಕಿಬಿಡ್ರಿ. ಭಾಳ ಸರಳ ರೀತಿ ಅದು. ಈ ಗಣಿತಗಳನ್ನು ನೀವು ಕಲೀರಿ. ಯಾಕಂದ್ರೆ ಇದು ತೆಗದಾರ ಈಗ ನವೋದಯಕ್ಕೆ ಅಂತ ಇದನ್ನ ಕಲಿಯೋದು ಬಿಡಬೇಡ್ರಿ. ಆಮೇಲೆ ನೀವು ನವೋದಯಕ್ಕೆ ಹೋದ ತಕ್ಷಣ ಇವೇ ಗಣಿತಗಳು ಚಾಲು ಆಗಿಬಿಡ್ತಾವ. ಪರೀಕ್ಷೆ ಸಮೀಪ ಇದ್ದದ್ದರಿಂದ ನಿಮಗೆ ಅಭ್ಯಾಸ ಸ್ವಲ್ಪ ಕಡಿಮೆ ಮಾಡ್ಯಾರ. ಆದ್ರೆ ಅಭ್ಯಾಸ ಮಾತ್ರ ನವೋದಯದಾಗ ವಾದ್ಯಂತ ಚಾಲು ಆಗ್ತಾವೆ. ಹೀಗೆ ನೀವು ಪರೀಕ್ಷೆ ಮುಗಿದಿದ್ದು ಮತ್ತೆಲ್ಲ ಒಳ್ಳೆ ಅಭ್ಯಾಸಗಳನ್ನ ರಿಪೀಟ್ ಮಾಡ್ರಿ. ಚಂದಂಗೆ ತಿಳ್ಕೊರಿ, ಗಣಿತಗಳನ್ನು ಫೇರ್ದ ಬರ್ಕೋರಿ. ತಿಳಿತಲ್ಲ ನಿಮಗೆ? ಚಂದಂಗೆ ಫೇರ್ ನೋಟ್ಬುಕ್ನ ಬರ್ಕೊಟ್ರಿ.